ಸರಿ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಊಟಕ್ಕೆ. ಹಾ ದೊಡ್ಡಮ್ಮ, ಅದಕ್ಕೇನು ಕರ್ಕೊಂಡು ಬಂದ್ಬಿಡ್ತೀವಿ. ಹಾ ಸರಿ. ಸೀತಮ್ಮ, ಅದು ಪಕ್ಕದ ಮನೆ ಬಜ್ಜಿ ಸ್ಮೆಲ್ ಮೇಲ್ ಬಂದ್ಬಿಟ್ಟಿದೆ. ಮೇಲ್ ಬಂತ? ವಾಸನೆ ವಾಸನೆ ಅಲ್ವೇನ ತಂಗಮ್ಮ? ಅವ್ರೇನಾದ್ರು ಕೇಳಿದ್ರು ನಿನ್ನ ನೀನು ಯಾಕೆ ಹಾಕೊಟ್ಟೆ? ಬಾಯಿಗೆ ಬಂದ್ಬಿಟ್ಟು ನಿನ್ನ ತಲೆ. ಇಲ್ಲ ಇಲ್ಲ, ಇಲ್ಲೇ ಎಲ್ಲೋ ಸ್ಮೆಲ್ ಬರ್ತಾ ಇದೆ. ನಿಮಿಷ ನೋಡ್ತೀನಿರು. ಪಕ್ಕದ ಮನೆಗೆ ಹೋಗಿ ನೋಡ್ಕೊ ಬಂದ್ಬಿಡ್ತಾರೋ ಏನೋ. ಸುಮ್ಮನೆ ಇರ್ತೀಯೋ? ಮಂಜ, ಇಲ್ಲೇನೋ ಸ್ಮೆಲ್ ಬರ್ತಿಲ್ಲ ಕಣೋ. ನನ್ಗೆ ಯಾಕೋ ಡೌಟು, ಇಲ್ಲೇ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ. ಅಮ್ಮ, ಕೆಳಗಡೆ ಚಿಕ್ಕಿ ಮಾಡಿರ್ಬೇಕು. ಅಲ್ವಾ? ಅಲ್ಲಿಂದಾನೇ ಬರ್ತಾ ಇದ್ದೀನಿ. ಅವಳು ಹೆಂಗೋ ಮಾಡ್ತಾಳೆ. ಅಯ್ಯೋ, ಏಯ್, ನೀವೇನಾದ್ರೂ ಕಪ್ಪಿ ಚೇಷ್ಟೆ ಮಾಡಿದಿರೇನೋ? ಎಲ್ಲಾದ್ರೂ ಉಂಟಾ? ನೀವು ಎಂತವ್ರು ಅಂತ ಗೊತ್ತಿದ್ದು ನಾವು. ಹುಡುಗಿಗೆ ಏನಾಯ್ತಪ್ಪ? ಏ ಊರ್ಮಿಳಾ, ನೀರ್ ತಗೊಂಡ್ ಬಾ. ಏ ಹುಡುಗಿ, ಎದ್ದೇಳು ಎದ್ದೇಳು. ಏ ಊರ್ಮಿಳಾ, ಅಕ್ಕ ಕೊಡಿಲಿ. ಪಾಪ ಕಣೆ, ಸತ್ಯ ತಲೆಸು. ಏನಾಯ್ತು? ಏನಾಯ್ತಕ್ಕ ಸತ್ತಿಂಗೆ? ಪಾಪ ಕಣೆ, ತಲೆ ತಿರುಗಿ ಬಿದ್ಬಿಟ್ಟಿದ್ದಾಳೆ. ಹ್ಞೂ ಕಣೆ. ಸತ್ಯ, ನಾಟಕ ಮಾಡ್ತೀಯ? ಮಾಡ್ತೀಯ ನಾಟಕ? ಮತ್ತೆ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಗೊತ್ತಾಗೋದು ಬೇಡ್ವಾ? ಬಜ್ಜಿ ತಿಂದಿದ್ದಕ್ಕೆ ಬೈತಿದ್ರಿ, ಆದ್ರೆ ತಲೆ ಸುತ್ತ ಬಿದ್ದೆ ಅಂದಿದ ತಕ್ಷಣ ಎಷ್ಟೊಂದು ಗಾಬರಿ ಆಗ್ಬಿಟ್ರಿ ನೋಡಿ. ಅದನ್ನೇ ನಾನು ಹೇಳ್ತಾ ಇರೋದು, ನಿಮ್ಗೆ ನನ್ನ ಮೇಲೆ ಲವ್ ಆಗಿದೆ ಅಂತ. ಕರ್ಮ ಕರ್ಮ, ನೀನು ನಿನ್ನ ಅವತಾರನೋ. ಅತ್ತೆ ಸಾರಿ, ನಾನು ಇನ್ನೊಂದ್ಸತಿ ಈ ತರ ಮಾಡಲ್ಲ. ಬೇಕಿದ್ರೆ ತಂದಿರೋ ಬಜ್ಜಿಲಿ ಒಂದ್ ಸ್ವಲ್ಪ ಮಿಕ್ಕಿದೆ, ಒಂದು ಬಜ್ಜಿ ನಿಮಗೆ ಕೊಡ್ತೀನಿ. ಸಾರಿ. ಅಂದ್ರೆ ನೀವ್ ನನಗೆ ಕ್ಷಮಿಸ್ಬಿಟ್ರಾ? ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು. ಏ ಹುಡುಗಿ, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾನು ಇನ್ನೊಂದ್ಸತಿ ಈ ತರ ಮಾಡೋದೇ ಇಲ್ಲ. ಬಜ್ಜಿ ಬೇಕಾದ್ರೆ ನಿಮ್ಮನ್ನೇ ಕೇಳ್ತೀನಿ. ಊರ್ಮಿಳಾ, ಈ ಹುಡುಗಿ ಇದ್ದಾಳಲ್ಲ, ಸಾಕಪ್ಪ ಸಾಕು. ಅತ್ತೆ ಅತ್ತೆ, ನಿನ್ ಹತ್ರ ನೀನ್ ಹೀಗೆ ಇರ್ಬೇಕು ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀರಾ? ಇಲ್ಲ. ಮತ್ತೆ ಈ 5 ಬೆರಳು ಹೇಗಿದೆ? ಸರಿಯಾಗೇ ಇದೆ. ಯಾಕತ್ತೆ? ಅದೇಗೆ? ಒಂದೊಂದು ಒಂದೊಂದು ಥರ ಇಲ್ವಾ? ಒಂದು ದಪ್ಪ, ಒಂದು ಉದ್ದ, ಇನ್ನೊಂದು ತೀರಾ ಚಿಕ್ಕದು. ಕೈ ಇರೋದೇ ಹಾಗಲ್ವಾ ಅತ್ತೆ? ಅದೇ ಥರನೇ ನಾವಿರೋದೇ ಹೀಗೆ ಅಂದಮೇಲೆ ಬದಲಾವಣೆ ಆಗಬೇಕು. ನಮ್ಮ ಯೋಚನೆಗಳು ಬದಲಾಗಬೇಕಷ್ಟೇ, ನಮ್ಮ ಉಡುಗೆ ತೊಡುಗೆಗಳಲ್ಲ. ನನ್ನ ಪ್ರಕಾರ ಎಲ್ಲ ಹೆಣ್ಮಕ್ಳು ಶ್ರೇಷ್ಠನೇ. ನೋಡು ಹುಡುಗಿ, ನೀನು ಹೇಗಿದೆಯೋ ಹಾಗೇ ಇರು. ಯಾರಿಗೋಸ್ಕರನೂ ನೀನು ಬದಲಾಗಬೇಡ, ನನಗೋಸ್ಕರನೂ ಕೂಡ. ಅತ್ತೆ? ಹೌದು, ನಾನೇ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ
ಬದಲಾಗಬೇಕಾಗಿರುವಂಥ ಗುಣ ನಿನ್ನಲ್ಲಿ ಯಾವುದೂ ಇಲ್ವೇ? ಹಾಗಿದ್ರೆ ನೀವು ನನ್ನನ್ನ ಒಪ್ಕೋತೀರಾ? ಜಾನಕಿ, ನೀನಿನ್ನೂ ಏನೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ನೀವು ನಡಿಯೇ ಸತ್ಯನ ಮನೆಗೆ ಹೋಗಿ ಬರೋಣ. ಅಲ್ಲ ಅತ್ತೆ, ಹೋಗಕ್ಕೆ ಮುಂಚೆ ಹೇಳಿ ಹೋಗ್ಬೇಕಲ್ವಾ? ಇನ್ನೂ ಅವ್ರ ಹತ್ರ ಹೇಳೇ ಇಲ್ವಾ? ಅಲ್ಲ, ನಾವು ಹೋದರೆ ಅವ್ರೇನು ಹೇಳಲ್ಲ, ಪಾಪ ದೊಡ್ಡ ಮನುಷ್ಯರು. ಆದರೂ ಒಂದು ಮಾತು ಹೇಳ್ದೆ ಹೇಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಅಲ್ವಾ ಅವ್ರಿಗೊಂದು ಫೋನ್ ಮಾಡು ಅಂತ ಹೇಳ್ತಾ ಇರೋದು. ಅಜ್ಜಿ, ಸತ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀರಾ? ಏನು ವಿಶೇಷ? ವಿಶೇಷ ಅಂತ ಏನೂ ಇಲ್ಲಪ್ಪ. ಸತ್ಯ ನೋಡಿ ತುಂಬ ದಿನ ಆಯ್ತಲ್ವಾ. ಅದು ಅಲ್ಲದೆ ಅವ್ಳಿಗೇನೋ ಹುಷಾರು ಇಲ್ವಂತೆ. ಅಯ್ಯೋ, ಹುಷಾರಿಲ್ವಾ? ಏನಾಯ್ತಂತೆ? ಯಾಕೆ ನೀನು ಹೋಗಿ ಸರಿ ಮಾಡ್ತೀಯಾ? ಡಾಕ್ಟ್ರಾ ನೀನು? ದೊಡ್ಡದಾಗಿ ಬಂದ್ಬಿಟ್ಟ. ಹಾಗಲ್ಲ ದಿವ್ಯಾ. ಬಿಡಿ ಹೇಳಿ ಅಂದರೆ ಸುಮ್ಮನೆ ಅವಳು ಬಾಯಿಗೆ ಹಾಕಿ ಸಿಕ್ಕಾಕೊಡ್ತೀರಾ? ಅವಳಿಗೆ ಎಲ್ರಿಗೂ ಏನಾದರೂ ಅಂದೇ ಹೋದರೆ ತಿಂದ ಅನ್ನ ಜೀರ್ಣ ಆಗಲ್ಲ ನೋಡಿ. ನಾನು ನೋಡ್ತೀನಿ ಈ ಪ್ರೀತಿ ಎಲ್ಲ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ. ನೋಡೆ, ನಾವು ಸತ್ಯನ ಮನೆಗೆ ಹೋಗ್ತಿದ್ದೀವಿ ಅಂತ ನಿನಗೇನಾದರೂ ಉರಿತಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ನೀನು ನಿನ್ನ ಗಂಡನ ಮನೇಲಿ ಇದ್ದಿದ್ರೆ ನಿಮ್ಮ ಮನೆಗೂ ಬರ್ತಿದ್ವಿ. ಓ, ನನಗೆ ಮನೆ ಇಲ್ಲ ಅಂತ ಆಡ್ಕೋತಾ ಇದ್ಯಾ? ಎಲ್ಲ ನಿನ್ನಿಂದಾನೆ. ಮತ್ತೆ ಅವಳು ಹೇಳಿದ್ದನ್ನು ನೀವು ಮನ್ಸಿಗೆ ಹಾಕೋಬೇಡಿ. ಹುಷಾರಿಲ್ಲದೆ ಇರೋ ಟೈಮಲ್ಲಿ ತವ್ರ ಮನೆಯಿಂದ ಯಾರಾದರೂ ಅವ್ರ ಮನೆಗೆ ಹೋದರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ನೀವು ಹೋಗಿ ಬನ್ನಿ. ಕೆಲವು ಜನ್ಮಗಳೇ ಅಷ್ಟಪ್ಪ, ಈ ಸೂಕ್ಷ್ಮತೆಗಳೆಲ್ಲ ಅರ್ಥ ಆಗಲ್ಲ. ಹಲೋ, ಹುಷಾರಿಲ್ಲ ಅಂದ್ರೆ ಅಲ್ಲಿ ನೋಡ್ಕೊಳಕ್ ಯಾರು ಇಲ್ವಾ? ನೀವೇ ಹೋಗ್ಬೇಕಾ? ಮೋಸ್ಟ್ಲಿ ಅವಳನ್ನ ನೋಡ್ಕೊಳಕ್ಕೆ ಯಾರು ಇಲ್ಲ ಅನ್ಸುತ್ತೆ. ಪಾಪ. ಮುಚ್ಚೆ ಬಾಯಿ, ಬರೀ ಕೆಟ್ಟ ಮಾತೇ ಆಡ್ತೀಯಲ್ಲೇ. ಸ್ವಂತ ತಂಗಿ ಹುಷಾರಿಲ್ಲ ಅಂದರೆ ಆಡೋ ಮಾತೇನೇದು? ಸ್ವಲ್ಪ ಅದು ಮಾನವೀಯತೆ ಉಳಿಸ್ಕೊಳ್ಳೆ. ನಾವೇನು ಅವಳನ್ನ ನೋಡ್ಕೊಳಕ್ ಹೋಗ್ತಿಲ್ಲ ಕಣೆ. ಅವಳನ್ನ ನೋಡ್ಕೊಳಕ್ಕೆ ಮನೆ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಸತ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ಹೋಗ್ತಿರೋದು ಅವಳು ನೋಡ್ಕೊಂಬರಕ್ಕೆ ಅಷ್ಟೇ ಕಣೆ. ಹೆತ್ತು ಮಗಳಿಗೆ ಹುಷಾರಿಲ್ಲ ಅಂತಂದಾಗ ಕರುಳು ಚುರ್ ಅನ್ನತ್ತೆ. ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು. ಅಯ್ಯೋ ಜಾನಕಿ, ಅವಳ ಹತ್ರ ಏನೇ ಮಾತು ಸಾಕು. ಸತ್ಯನ ಅತ್ತೆಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಹೋಗು. ಸರಿ ಅತ್ತೆ. ಆಯ್ತಾಯ್ತು, ಅವಳನ್ನ ಎಷ್ಟು ದಿನ ಮೆರೆಸ್ತೀರಾ ಅಂತ ನಾನು ನೋಡ್ತೀನಿ. ಎಲ್ಲದಕ್ಕೂ ಕೊನೆ ಅನ್ನೋದಿರುತ್ತೆ. ಇರುತ್ತೆ. ನಿನ್ನ ದುರಹಂಕಾರಕ್ಕೊಂದು ಬಿಟ್ಟು ಎಲ್ಲದಕ್ಕೂ ಕೊನೆ ಅಂತ ಇದ್ದೇ ಇರುತ್ತೆ. ಇರಿಯತ್ತೆ, ಒಂದು ನಿಮಿಷ ಬಂದೆ. ಥ್ಯಾಂಕ್ ಯು ಪುಟ್ಟ. ನೀನು ಇವತ್ತಿಲ್ಲದೆ ಹೋಗಿದ್ದಿದ್ರೆ ನಾನು ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ದೇವ್ರ ಹಾಗೆ ಬಂದು ನೀನು ನನ್ನನ್ನು ಕಾಪಾಡಿಬಿಟ್ಟೆ. ನೀನು ಇಲ್ಲಿದ್ಯಾ? ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಬಾ. ಲೇ ಮರಿ, ಯಾರ ಮನೆ ಮಗನೋ ಏನೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿಬಿಟ್ಟೆ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿಲ್ಲಪ್ಪ, ಚೆನ್ನಾಗಿಟ್ಟಿಲ್ಲ. 100 ವರ್ಷ ಚೆನ್ನಾಗಿ ಬಾಳು ಕಂದ. ಎಲ್ಲ ದೇವ್ರ ದಯರಿ. ದೇವರು ಚಿಕ್ಕ ಹುಡುಗನ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ದ. ಹೌದು ಕಣೆ ಸೀತಾ, ಆ ಮಗುನ ನೀನು ನೋಡ್ಬೇಕಾಗಿತ್ತು. ನಮ್ಮ ಕಾರ್ತಿ ರೀತು ಚಿಕ್ಕ ಮಕ್ಕಳಾಗಿದ್ದಾಗ ಮುದ್ದಾಗಿದ್ರಲ್ಲ, ಹಾಗೆ ಇದ್ದ. ಆಮೇಲೆ ಆ ಇನ್ಹೇಲರ್ನು ಅವನೇ ಹೋಗಿ ತಂದ್ಕೊಟ್ಟಿದ್ದು.
ಚೂಟಿ ಹುಡುಗ ಕಣೆ ಅವನು. ಅವ್ ನೋಡ್ತಾ ಇದ್ರೆ ನಮ್ಮನೆ ಮಗುನೇನೋ ಅನ್ಸ್ಬಿಡ್ತು ನನಗೆ. ಯಾರ ಹೆತ್ತ ಮಗನೋ ದೇವ್ರು ನನ್ನ ಚೆನ್ನಾಗಿಟ್ಟಿರ್ಲಿರಿ. ಅಣ್ಣ, ಇನ್ಮೇಲೆ ನೀನು ಎಲ್ಲೇ ಹೋಗ್ಬೇಕಾದ್ರೂ ನನಗೆ ಹೇಳು, ನಾನು ನಿನ್ನ ಜೊತೆ ಬರ್ತೀನಿ. ಇದೆಲ್ಲ ಇನ್ ಮುಂದೆ ಬೇಡ. ನೀವ್ ಯಾವಾಗ್ಲೂ ಬ್ಯುಸಿ ಇರ್ತೀರಲ್ಲ ಚಿಕ್ಕ ಮಾವ. ನಿಮಗ್ ಹೇಗಾಗತ್ತೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ? ನಾನ್ ಕಾರ್ತಿಕ್ಗೆ ಹೇಳ್ತೀನಿ ಬಿಡಿ. ನೋಡಿ ಯಾರು ಬಂದ್ರು ಅಂತ. ನಮಸ್ಕಾರಪ್ಪ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಯ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಿ? ಕೂತ್ಕೊಳ್ಳಿ. ಹಾ ಸತ್ಯ, ತಟ್ಟೆ ತಗೊಂಬಾರೆ. ಜಾನಕಿ ಅವರೇ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ನೀವು ಬಂದಿರೋದೇ ಸಂತೋಷ ನಮ್ಗೆ. ಮಗಳ ಮನೆಗೆ ಬರುವಾಗ ಹಾಗೆ ಬರಬಾರ್ದಲ್ವಾ? ಅದೇ ಮತ್ತೆ ಇಷ್ಟು ದಿವಸ ಆದ್ಮೇಲೆ ಆದ್ರೂ ನಮ್ಮ ಮನೆ ಕಡೆ ಬರೋ ಮನಸ್ಸು ಮಾಡಿದ್ರಲ್ಲ. ನಾವು ಬರಬೇಕು ಅನ್ಕೊಂಡೇ ಇದ್ವಿ, ಆದ್ರೆ ಕಾಲ ಕೂಡಿ ಬರ್ಬೇಕಲ್ವಾ? ಅದು ನಿಜಾನೇ. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿನ ಟೀನಾ? ಏ ಉರ್ಮಿಳಾ, ಇದೇನೇ ಹೀಗೆ ಕೇಳ್ತಿದ್ಯಾ? ಊಟದ ಸಮಯ ಆಗಿದೆ, ಎಲ್ಲ ಕೂತ್ಕೊಂಡು ಊಟ ಮಾಡೋಣ. ಹೋಗು, ಊಟಕ್ಕೆ ವ್ಯವಸ್ಥೆ ಮಾಡು. ಅವಾಗ ಬಂದು ಹೋಗ್ತಿರ್ಬೇಕು, ವರ್ಷಕ್ಕೊಂದೊಂದ್ಸತಿ ಬಂದು ಹೋಗೋದಲ್ಲ. ನಿಮ್ ಮನೆ ಮಗಳನ್ನ ನೋಡ್ಕೊಂಡು ಹೋಗೋದಿಕ್ಕಾದ್ರೂ ಆಗಾಗ ಬರ್ತಾ ಇರಿ. ಆಗಲೇ ಅಲ್ವಾ ಸಂಬಂಧಗಳು ಗಟ್ಟಿ ಆಗೋದು. ಹೌದು, ಹೇಗ್ ಬಂದ್ರಿ? ಮಳೆ ಬೇರೆ ಬರ್ತಾ ಇದೆ, ಓಡಾಡೋದಕ್ಕೆ ಕಷ್ಟ ಆಗಲ್ವಾ? ಫ್ರೀ ಬಸ್ ಅಲ್ವಾ ಅಮ್ಮ? ಅದಕ್ಕೇನೆ ಇಂಥವ್ರಿಗೆಲ್ಲ ಓಡಾಡೋದಕ್ಕೆ ತುಂಬಾ ಈಸಿ ಅಲ್ವಾ ಆಂಟಿ? ಕರೆಕ್ಟ್ ಕರೆಕ್ಟ್ ಡಾರ್ಲಿಂಗ್. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶುರು ನಿಮ್ಮ ಮಮ್ಮಿದು. ಜಸ್ಟ್ ಶಟ್ ಅಪ್ ಸುಹಾಸ್. ಹೌದು ಕೀರ್ತನ, ನೀನು ಹೇಳಿದ್ ನಿಜ. ನಾವು ಬಂದದ್ದು ಬಸ್ಸಲ್ಲೇ, ಆದ್ರೆ ಟಿಕೆಟ್ ತಗೊಂಡು ಬಂದ್ವಿ. ಟಿಕೆಟ್ ತಗೊಳಕ್ಕೆ ಶಕ್ತಿ ಇರುವಾಗ ಫ್ರೀಯಾಗಿ ಯಾಕೆ ಬರಬೇಕು ಅಲ್ವಾ? ಸೌಲಭ್ಯ ಇದೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಒಂದ್ ವೇಳೆ ಹಾಗೆ ಮಾಡೋಣ ಅಂತ ಅನ್ಕೊಂಡ್ರು ನಮ್ಮ ಸ್ವಾಭಿಮಾನ ಅಡ್ಡ ಬರುತ್ತೆ. ಮುತ್ತಿನಂತ ಮಾತು ಹೇಳಿದ್ರಿ ಅಮ್ಮ. ಕರೆಕ್ಟಾಗಿ ಹೇಳಿದ್ರಿ ಗಿರ್ಜಮ್ಮ. ಕೆಲವರಿಗೆ ಬಿಟ್ಟಿ ಸಿಗುತ್ತೆ ಅಂತ ಬಾಚ್ಕೊಳ್ಳೋ ಬುದ್ಧಿ ಇರತ್ತೆ. ಅಂಥವ್ರಿಗಿಂತ ಸ್ವಾಭಿಮಾನ ದೊಡ್ಡದು ಅಂತ ಬದುಕೋರೆ ಎಷ್ಟೋ ಸರಿಯಾಗಿ ಹೇಳಿದೆ ಕಣಮ್ಮ ಸತ್ಯ. ನನ್ನ ಓಟು ನಿನಗೆ. ಡಾರ್ಲಿಂಗು, ಇಲ್ಲಿ ನಿಂತ್ಕೊಂಡ್ರೆ ಸುಮ್ಮನೆ ಮಾತುಗಳು ಕೇಳಬೇಕಾಗುತ್ತೆ. ಬಾ ಡಾರ್ಲಿಂಗು, ಬಾ ಡಾರ್ಲಿಂಗು. ಸತ್ಯ, ಸ್ವೀಟ್ ಹಾಕಮ್ಮ. ಹಾಕು, ಸಾಕು ಸಾಕು ಸಾಕು. ಏನು ಅಷ್ಟು ಸಂಕೋಚ ಪಟ್ಕೋಬಿಡಿತೀನಿ, ಹಾಕು. ಏನಮ್ಮ ನೀವು ಹಾಳಾಗಿ ದುಡಿ ಅರಸನಾಗಿ ತಿನ್ನಬೇಕು ಅಂತ ಗಾದೆ ಮಾತೇನೆ ಹೇಳಿದ್ದಾರೆ. ನೀವು ನೋಡಿದ್ರೆ ನೋಡಮ್ಮ, ಯಾವಾಗಲೂ ಊಟ ರಾಜನ್ ತರ ತಿನ್ಬೇಕು, ಸಂಕೋಚ ಪಡ್ಕೋಬಾರ್ದು. ಹಾಕಮ್ಮ. ಓ, ನಾನು ಅಂದ್ಕೊಂಡಿದ್ದೆ ನಿಜ ಆಯ್ತು. ದೇವಸ್ಥಾನದಲ್ಲಿ ಅಕ್ಕ ಅತ್ತೆ ಸಿಕ್ಕಿದಾಳೆ.
ಖಂಡಿತ ಏನೋ ಕಿತಾಪತಿ ಮಾಡಿರ್ತಾಳವಳು. ಅದಕ್ಕೆ ಅತ್ತೆಗೆ ಅವಳ ಮೇಲೆ ಕೋಪ ಬಂದಿದೆ. ಅದಕ್ಕೆ ಅತ್ತೆಗೆ ಅಕ್ಕನ ಮೇಲೆ ಕೋಪ ಬಂದಿದೆ. ಈ ಅಕ್ಕ ಏನ್ ಮಾಡಿರ್ಬೋದು? ಸತ್ಯ, ಯಾಕೆ ಏನಾಯ್ತು? ಒಂಥರ ಆಗ್ಬಿಟ್ಟೆ. ಏನಿಲ್ಲಮ್ಮ, ಸುಮ್ಮನೆ ಕೇಳಿದೆ ಅಷ್ಟೆ. ಏನು ಕೇಳಿದೆ? ಅವಳು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ? ಯಾಕಮ್ಮ, ನಿಂಗೇನಾದ್ರು ತೊಂದರೆ ಕೊಟ್ಲಾ? ಕೊಟ್ರೆ ಹೇಳು, ಅವಳು ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹಾಗೆಲ್ಲ ಏನೂ ಇಲ್ಲ ಗಿರ್ಜಮ್ಮ. ಸರಿ, ನೀವೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ. ನಾನು ಕೂಡ್ಸೆ ಮಾತಾಡ್ತಿದ್ರೆ ನಮ್ಮ ಅತ್ತೆ ನಂಗೆ ಬೈತಾರಷ್ಟೆ. ಅಯ್ಯೋ, ಮಲ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ನಾವು ಕೂತ್ಕೊಂಡು ಮಾತಾಡೋಣ ಕಣೆ. ಇಲ್ಲೇರೋ ಪ್ಲಾನ್ ಇದೆಯಾ ನಿಮಗೆ? ಇಲ್ಲಪ್ಪ, ನಾವು ಹೊಟ್ಟೋಗ್ತೀವಿ. ಹಾ, ಇವತ್ತೇ ಹೊರಡ್ತೀರಾ? ಚಾನ್ಸೇ ಇಲ್ಲ. ನಾನಂತೂ ನಿಮ್ಗೆ ಹೋಗೋದಕ್ಕೆ ಬಿಡಲ್ಲ. ನಾನೇನು ನಮ್ಮ ಅತ್ತೇನು ನಿಮ್ಗೆ ಹೋಗಕ್ ಬಿಡಲ್ಲ. ಅಯ್ಯೋ, ಹೋಗಕ್ ಬಿಡಲ್ಲ ಅಂದ್ರೆ ಅಲ್ಲಿ ನಿಮ್ಮ ಅಕ್ಕ ಒಬ್ಳೇ ಇರ್ತಾಳೆ ಕಣೆ, ಪಾಪ. ನಾವೇನಾದ್ರೂ ನಿನ್ ಮಾತು ಕೇಳ್ಕೊಂಡು ಇಲ್ಲೇ ಇದ್ಬಿಟ್ರೆ ಮನೆಯೆಲ್ಲ ಮಠ. ಇನ್ನೇನು ಸತ್ಯ, ಎಲ್ಲ ಸರಿ ಹೋಯ್ತಲ್ಲ. ಆದಷ್ಟು ಬೇಗ ನಂಗೊಂದು ಮೊಮ್ಮಗು ಕೊಟ್ಬಿಡೆ. ಗಿರ್ಜಮ್ಮ, ನೀನ್ ಆಲ್ರೆಡಿ ಅಜ್ಜಿ. ನನಗ್ ಮಗು ಆದ್ರೆ ನೀನ್ ಮುತ್ತಜ್ಜಿ. ಆಯ್ತು, ಯಾವುದೋ ಒಂದು ಅಜ್ಜಿ ಆಗ್ತೀನಿ. ನೀನ್ ಕೊಟ್ಬಿಡು. ಏನಾದ್ರು ಪ್ಲಾನಿಂಗ್ ನಿಂಗೆ ಮಾಡ್ತಾ ಇದ್ದೀರಾ? ಏನತ್ತೆ, ನಿಮಗೆ ಸ್ವಲ್ಪನೂ ಸೂಕ್ಷ್ಮತೆನೇ ಇಲ್ವಾ? ಅಯ್ಯೋ, ನಾನೇನೇ ಕೇಳಿದೆ, ಮದ್ವೆ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳಿ ಏನೋ ತಪ್ಪ ಅಲ್ಲ? ಎಲ್ಲಾರ ಥರ ಅಮ್ಮ ಇದೇನು ಅನ್ಕೊನೆ ಆಸೆ, ನಾನು ಕಣ್ಮುಚ್ಕೊಳ್ಳೋಷ್ಟಲ್ಲಿ ಒಂದು ಮಗು ಕೊಟ್ಬಿಡಮ್ಮ ಅಂತ ರೋದನೆ ಮಾಡ್ತಾ ಇದ್ದೀನ? ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಮ್ಮ ಅಜ್ಜಿ ಹೀಗಿದ್ರೇನೆ ಚಂದ. ಒಟ್ನಲ್ಲಿ ನೀನು ಈ ಮನೆಯಲ್ಲಿ ಸಂತೋಷವಾಗಿದೆಯಲ್ಲ, ಅಷ್ಟೇ ಕಣೆ ನನಗೆ ಬೇಕಾಗಿರೋದು. ಹೌದು ಸತ್ಯ, ನಿನ್ನ ನೋಡಿ ರಾಯರು ಸೀತಮ್ಮ ಸಂಭ್ರಮ ಪಡ್ತಾ ಇದ್ರಲ್ಲ, ಅದು ನೋಡಿ ಕಣ್ಣು ತುಂಬಿ ಬಂದ್ಬಿಡ್ತು ಕಣೆ. ದೇವರ ದಯಾಗಿರ್ಜಮ್ಮ, ಒಳ್ಳೆ ಮನೆ ಸೇರಿದ್ದೀನಿ. ಇಲ್ಲೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಇದಕ್ಕಿಂತ ಇನ್ನೇನ್ ಬೇಕು? ಮಾತ್ರ ನಮ್ಮ ಮನೇಲಿ ಇರೋದೇ ಇಲ್ಲ ಅಂತ ಹೇಳ್ತಾ ಇದೀರಲ್ಲ. ಬೇಜಾರು ಮಾಡ್ಕೋಬೇಡ್ವೆ. ಇನ್ನೊಂದ್ಸಲಿ ಬರ್ಬೇಕಾದ್ರೆ ಎಲ್ಲ ತಯಾರಿ ಮಾಡ್ಕೊಂಡೇ ಬರ್ತೀವಿ, ಆಯ್ತಾ? ನೀವು ಬಂದಿರೋದೇ ಅಪರೂಪ. ಮತ್ತಿನ್ ಯಾವಾಗಲೂ ಹೀಗೆ ಬಂದು ಹೀಗೆ ಹೋಗ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಇದ್ದು ಬಿಡಿ. ಅಯ್ಯೋ, ಹಾಗೇನಿಲ್ಲ. ನೀವು ಹೇಗೆ ಹೇಳಿದ್ರೆ ನಮ್ಮನ್ನು ಕಟ್ಟಾಕ್ದಂಗೆ ಆಗ್ಬಿಡುತ್ತೆ. ಸರಿ, ನಿಮ್ಗೆ ಅಷ್ಟೊಂದು ಕಷ್ಟ ಆಗತ್ತೆ ಅಂದರೆ ನಾನು ಒತ್ತಾಯ ಮಾಡಲ್ಲ. ಆದರೆ ಇನ್ನೊಂದ್ಸಲ ಮರೀದೆ ನಮ್ಮ ಮನೆಗೆ ಉಳ್ಕೊಳ್ಳೋಕ್ಕೆ ಅಂತಲೇ ಬರಬೇಕು. ಆಗ್ಲಿ ಸೀತಮ್ಮ, ನಿಮ್ಮ ಮನಸ್ಸು ತುಂಬ ದೊಡ್ಡದು. ಇವತ್ತು ನಮ್ಮ ಮನಸ್ಸು ತುಂಬ ಹೋಯ್ತು ಸೀತಮ್ಮ. ಯಾಕೆ? ಏನಾಯ್ತು? ಯಾಕೆ ಹೀಗೆ ಹೇಳ್ತಿದ್ದೀರಾ? ಮದುವೆ ಆದಮೇಲೆ ನನ್ನ ಮೊಮ್ಮಗಳು ಹೇಗಿರ್ತಾಳೋ ಏನು ಅಂತ ಅನುಮಾನ ಆಗೋಗಿತ್ತು. ಆದರೆ ಇವತ್ತು ಅದೆಲ್ಲ ನಿವಾರಣೆ ಆಗೋಯ್ತು. ನೀವು ನಮ್ಮ ಸತ್ಯನ ನಿಮ್ಮ ಮಗಳ ಥರ ನೋಡ್ಕೋತಾ ಇದ್ದೀರಾ. ನೀವು ಸತ್ಯನ ತುಂಬ ಒಳ್ಳೆ ಸೊಸೆ ಅಂತ ಹೇಳ್ತಾ ಇದ್ರೆ ನನಗಂತೂ ನನ್ನ ಸಂತೋಷನ ತಡೆಯೋಕೆ ಆಗ್ತಾ ಇಲ್ಲ. ಹೆಣ್ಣೆತ್ತು ಜೀವಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಸೀತಮ್ಮ? ಇದರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ ಗಿರಿಜಮ್ಮನವ್ರೆ. ನಮ್ಮ ಮನೆಗೆ ಬಂದು ಹೊಂದ್ಕೊಂಡಿರೋಳು ನಿಮ್ಮ ಮೊಮ್ಮಗಳು. ನೀವು ಹೊಗಳೋದಾದ್ರೆ ಅವಳನ್ನೇ ಹೊಗಳಬೇಕು, ನನ್ನನ್ನಲ್ಲ.
ಇದು ದೊಡ್ಡಮ್ಮನೇನಾ? ನಮ್ಮ ಸತ್ಯನ ಬಗ್ಗೆ ನಮ್ಗೆ ಅನುಮಾನ ಇತ್ತು. ಗಂಡು ಬೀರಿ ಥರ ಬೆಳೆದ ಹುಡುಗಿನ ಮದುವೆ ಮಾಡಿಕೊಟ್ಬಿಟ್ವಿ. ಮುಂದೆ ಅವಳ ಸಂಸಾರ ಹೇಗೋ ಏನೋ ಅಂತ ಆತಂಕ ಇತ್ತು. ಬಹುಶಃ ನಿಮ್ಮ ಸಂಸ್ಕಾರ ಅವಳನ್ನ ಬದಲಾಯಿಸ್ಬಿಟ್ಟಿದೆ. ಅತ್ತೆ, ನಿಮಗೆ ತಕ್ಕ ಸೊಸೆಯಾಗಿರೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಕೋಟೆ ಮನೆ ಬೀಗರು ಅಂದರೆ ಸುಮ್ಮನೆನಾ? ಹಾಗೆ ನಡೆಸ್ಕೊಳ್ಳೇಬೇಕಾಗತ್ತೆ. ಇದರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ. ಇದಕ್ಕೆ ಯಾಕೆ ಕಳ್ತಾ ಇದೀಯಾ? ಹೆಣ್ಮಕ್ಳ ಹತ್ರ ಮನೆಗೆ ಶ್ರೇಯಸ್ಸಲ್ಲ. ಇದು ಖುಷಿಗೆ ಬರ್ತಿರೋ ಕಣ್ಣೀರತ್ತೆ. ಗಂಡು ಬೀರಿರೋ ಹತ್ರ ಚೆನ್ನಾಗಿ ಕಾಣಿಸಲ್ಲ. ನೋಡು ಹುಡುಗಿ, ನಾನೇನು ಅಂತೀನಿ ಅನ್ನೋ ಕಾರಣಕ್ಕೆ ನಿನ್ನ ತವ್ರ ಮನೆಯವ್ರನ್ನ ಕರೀದೇ ಇರಬೇಡ. ಸರಿ ಅತ್ತೆ. ಅವ್ರ ವಿಚಾರದಲ್ಲಿ ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ನಿಮ್ಮ ಅಜ್ಜಿ ಅಮ್ಮ ಇಲ್ಲಿ ಯಾವಾಗ ಬೇಕಾದರೂ ಬರಬಹುದು. ನಾನೇನು ಅನ್ನಲ್ಲ, ಗೊತ್ತಾಯ್ತಲ್ಲ? ಆದರೆ ನಿಮ್ಮ ಅಕ್ಕ ದಿವ್ಯಾ ಯಾವುದೇ ಕಾರಣಕ್ಕೂ ಈ ಕೋಟೆ ಮನೆ ಒಳಗಡೆ ಕಾಲಿಡಬಾರ್ದು. ಅದು ನಿನ್ನ ಜವಾಬ್ದಾರಿ, ನೆನಪಿಟ್ಕೋ ಹುಡುಗಿ. ಅಲ್ಲ ಅತ್ತೆ, ಅವಳು ನಮ್ಮ ಮನೆಗೆ ಬರಬಾರ್ದು ಅಂದರೆ ಬರಬಾರ್ದು ಅಷ್ಟೇ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸರಿ. ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಹೋಗು. ಅಜ್ಜಿ ಮತ್ತೆ ಅತ್ತೆ ಬಂದಿರೋ ಅಂತ ತಾನೆ ಇಷ್ಟೊಂದು ಖುಷಿಯಾಗಿರೋದು ನೀನು? ಬರೀ ಅದಕ್ಕೆ ಮಾತ್ರ ಅಲ್ಲ, ಅತ್ತೆನೇ ಅವ್ರನ್ನ ಕರೆದು ಅವರೇ ಉಪಚರಿಸಿದ್ರಲ್ಲ, ಅದಕ್ಕೆ. ಓ, ಅದ ವಿಷಯ. ಸತ್ಯ, ಈ ಖುಷಿನ ನಾನು ಡಬಲ್ ಮಾಡ್ಲಾ? ಅದು ಹೇಗೆ? ಹೇಗೆ ಅಂದ್ರೆ, ನಾನು ನೀನು ಹೊರಗಡೆ ಹೋಗಿ ಬರೋಣವಾ? ಎಲ್ಲಿಗೆ ಅಮೂಲ್ ಬೇಬಿ? ನೋಡು ಸತ್ಯ, ನಮ್ಮಿಬ್ಬರದು ಊಟ ಆಗಿದೆ. ಆಚೆಗಡೆ ವೆದರ್ ನೋಡು, ವೆದರ್ ತುಂಬಾ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇದೆ. ಅದಕ್ಕೆ ನಾನು ನೀನು ಒಂದು ಚಿಕ್ಕ ವಾಕ್ ಹೋಗಿ ಬರೋಣವಾ? ಇಲ್ಲ, ನನಗಾಗಲ್ಲ. ಯಾಕೆ ಸತ್ಯ, ಏನಾಯ್ತು? ಬೇಕಾದ್ರೆ ನೀನ್ ಹೋಗು, ನಾನ್ ಬರಲ್ಲ. ಯಾಕೆ ಸತ್ಯ? ಅಮೂಲ್ ಬೇಬಿ, ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿ ಮಾಡಿ ನನಗೆ ಸುಸ್ತಾಗಿದೆ. ಈ ಹೊತ್ತಲ್ಲಿ ವಾಕಿಂಗ್ ಅಂತ ನನಗಾಗಲ್ಲ. ನೋಡು ಸತ್ಯ, ತಂಪಾದ ಗಾಳಿಲಿ ನಾನು ನೀನು ಇಬ್ಬರೇ ಹೊರಗಡೆ ಹೋಗಿ ಬಂದ್ರೆ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಗೊತ್ತಾ? ದೇಹನೂ ಹಗುರವಾಗಿರುತ್ತೆ. ಬಾ ಸತ್ಯ, ಹೋಗೋಣ. ನನ್ನ ಮೈಂಡ್ ರಿಲ್ಯಾಕ್ಸ್ ಆಗೇ ಇದೆ. ಸತ್ಯ, ವಾಕಿಂಗ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್. ಊಟ ಆದ್ಮೇಲೆ ಸ್ವಲ್ಪ ಆದ್ರೂ ವಾಕ್ ಮಾಡ್ಲೇಬೇಕಂತೆ. ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ, ನನ್ನ ಮಾತು ಕೇಳು, ಬಾ ಹೋಗೋಣ. ಅಮೂಲ್ ಬೇಬಿ, ಊಟ ಆದ್ಮೇಲೆ ಕ್ಲೀನಿಂಗು ಅದು ಇದು ಅಂತ ನಾನು ಬೇಕಾದಷ್ಟು ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಎಕ್ಸರ್ಸೈಸ್ ಇಲ್ದೆ, ಡಯಟ್ ಇಲ್ದೆ ದಪ್ಪ ಆಗಿರೋದು ನೀನು. ಬೇಕಿದ್ರೆ ನೀನು ವಾಕಿಂಗ್ ಹೋಗ್ಬಿಟ್ ಬಾ. ಏನೋ ನಾನು
ದಪ್ಪ. ಹ್ಞೂ, ನೀನ್ ದಪ್ಪ ಆಗಿದ್ಯಾ ಅಂದ್ರೆ ಡುಮ್ಮ ಆಗಿದ್ಯಾ ಅಂದೆ. ನನ್ನೇ ಡುಮ್ಮ ಅಂತ್ಯಾ? ಹ್ಞೂ, ಡುಮ್ಮ ಅಂದೆ. ಇನ್ನೇನಂತಾರೆ? ಏನಿಲ್ಲ, ನಾನು ಫಿಟ್ ಆಗೇ ಇದ್ದೀನಿ. ಏನೋ ಹೆಂಡತಿನ ರೊಮ್ಯಾಂಟಿಕ್ ಆಗಿ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದ್ರೆ ನನ್ನನ್ನೇ ಡುಮ್ಮ ಅಂತ್ಯಾ? ಡುಮ್ಮ. ಕಾಗೆ ಕೋಗಿಲೆನಾ? ಹಾಗಂದ್ರೆ ಏನಜ್ಜಿ? ಅಯ್ಯೋ ಅಳಿಯಂದ್ರೆ ಗೊತ್ತಿಲ್ವಾ? ಕಾಗೆ ಕೋಗಿಲೆ ನೋಡೋದಕ್ಕೆ ಎರಡು ಒಂದೇ ಥರ ಇರುತ್ತಲ್ವಾ, ಆದರೆ ಅದು ಕೂಗಕ್ಕೆ ಶುರು ಮಾಡಿದ್ಮೇಲೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ನಾವೇನೇ ಉಪದೇಶ ಕೊಟ್ಟರು ಕಾಗೆ ಖಾ 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 ಅಂತಾನೆ ಕೂಗೋದು, ಕೋಗಿಲೆ ಥರ ಕೂ ಅಂತ ಕೂಗಕ್ಕಾಗತ್ತೇನಪ್ಪ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅಜ್ಜಿ. ಏನು ಮಾಡತ್ತಪ್ಪ, ಇದನ್ನೆಲ್ಲ ತಿಳ್ಕೊಳಕ್ ಮೊದಲೇ ಆ ಥರ ಬಿದ್ದು ಇದನ್ನು ಮದುವೆ ಮಾಡ್ಕೊಂಡ್ಬಿಟ್ಟೆ. ದುಡ್ಡು ಒಡವೆ ಆಸ್ತಿ ಅಂತ ಇವಳು ಎಷ್ಟೇ ಆಸೆ ಪಟ್ಟರು ಇವಳು ಸತ್ಯ ಆಗಕ್ಕಾಗಲ್ಲ. ನಮ್ಮ ಸತ್ಯ ಏನೇ ಆಗಲಿ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್. ಅದನ್ನು ಅರ್ಥ ಮಾಡ್ಕೊಂಡು ಬದುಕೋ ಬುದ್ಧಿ ಇವಳಿಗಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ, ಹೊಡೀರಿ ಹ್ಯಾಂಡ್. ನಿಜ ಅತ್ತೆ, ಆಸೆ ಪಟ್ಟರೆ ಎಲ್ಲನೂ ತಾನಾಗೆ ಸಿಗುತ್ತೆ. ಆದರೆ ಅತಿ ಆಸೆ ಪಟ್ಟರೆ ಏನೂ ಸಿಗಲ್ಲ ಅನ್ನೋದು ಇಷ್ಟೊತ್ತಿಗೆ ಇವಳಿಗೆ ಅರ್ಥ ಆಗಿರಬೇಕಿತ್ತು. ಆದರೆ ಇವಳು ಇನ್ನೂ ಕೆಟ್ಟ ಚಾಳಿಲೇ ಇದ್ದಾಳೆ. ನೀನು ಸರಿ ಹೋಗು ದಿವ್ಯಾ, ಇರೋದ್ರಲ್ಲೇ ನಾವು ಖುಷಿಯಾಗಿರ್ಬೋದು. ಬಾಯಿ ಮುಚ್ಕೊಂಡು ಕಾಫಿ ಕುಡಿ. ದೊಡ್ಡದಾಗಿ ಬಂದ್ಬಿಟ್ಟ ಹೇಳೋದಕ್ಕೆ ಇಟ್ಯಟ್. ಮರ್ಯಾದೆ ಏನು ವಾಯ್ಸ್ ರೈಸ್ ಮಾಡ್ತಾ ಇದೆಯಾ? ಇನ್ಮೇಲೆ ಈ ಥರ ಸೊಕ್ಕಲ್ಲಿ ಮಾತಾಡೋದು ಕೂಗಾಡೋದು ಎಲ್ಲ ಬಂದ್. ಇವರು ನಿಮ್ಮ ಅಜ್ಜಿ ಅಮ್ಮ ಅನ್ನೋದು ನೆನಪಿರ್ಲಿ. ಅವ್ರ ಹತ್ರ ಮರ್ಯಾದೆಯಿಂದ ನಡ್ಕೋಬೇಕು, ಅರ್ಥ ಆಯ್ತಾ? ಏನೋ ಅರ್ಥ ಆಯ್ತಾ? ಮತ್ತೆ ಇಷ್ಟೊಂದು ವರ್ಕೌಟ್ ಅಲ್ಲಿ ಯಾಕೋ ಮಾಡ್ತಿದ್ಯಾ ರಜಾ? ಅದು ಹೆಲ್ತ್ಗೆ ಒಳ್ಳೇದು ಅಂತ ಮಾಡ್ತಾ ಇದೀನಿ ಕಣ, ಅಷ್ಟೇ. ಬಮ್ಮೈದ ಈ ಡವ್ ಎಲ್ಲ ಬೇಡ, ಅಸಲಿ ವಿಚಾರ ಏನು ಅಂತ ನಿನಗೂ ಗೊತ್ತು ನಂಗೂ ಗೊತ್ತು, ಹೇಳು. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ, ಯಾರಿಗೂ ನನ್ನ ಸಂತಾನೆ ಅರ್ಥ ಆಗ್ತಾ ಇಲ್ವಲ್ಲ? ನಂಗೆ ಅರ್ಥ ಆಗುತ್ತೆ ಕಣೋ. ಏನು ಹಂಗಂದ್ರೆ? ಬಮ್ಮೈದ ಇಲ್ಲೊಂದು ಸಮಸ್ಯೆ ಇದೆ. ಇಲ್ಲ ಸಮಸ್ಯೆನಾ? ಏನು ಅದು? ಹೇಳ್ತೀನಿ, ನೀನ್ ನನ್ಗೆ ಹೊಡಿಬಾರ್ದು. ಬಾಮೈದ ಸುಮ್ಮನೆ ತಲೆ ತಿನ್ಬೇಡ, ಅದೇನ್ ವಿಷಯ ಅಂತ ಹೇಳು. ಬಾಮೈದ, ಅಕ್ಕ ಪಾಂಡು ನೀನ್ ಡುಮ್ಮ ಆಗಿರೋದಕ್ಕೆ ನಿನ್ನನ್ನು ಅವಾಯ್ಡ್ ಮಾಡ್ತಿರ್ಬೋದಾ? ನಿನ್ನ ಬಗ್ಗೆ ಅವಳಿಗೆ ಯಾವುದೇ ರೀತಿ ಆಕರ್ಷಣೆ ಇಲ್ಲದೆ ಇರ್ಬೋದಾ? ಒಂದು ಕ್ಷಣ ನಿನ್ನ ಮುಖದಲ್ಲಿ ನಮ್ಮಮ್ಮನ್ನೇ ಕಂಡಾಗಾಯ್ತು. ಕೋಟೆ ಮನೆ ರೀತಿ ನೀತಿಗಳನ್ನು ನಾನು ಅತ್ತೆಯಿಂದ ತಾನೇ ಕಲ್ತಿದ್ದು. ಅತ್ತೆ ನಿಮ್ಗೆ ನೆನಪಾಗ್ತಿದ್ದಾರೆ ಅಂದರೆ ನಾನು ಸರಿದಾರಿಲಿ ಹೋಗ್ತಿದ್ದೀನಿ ಅಂತ ಅರ್ಥ. ಅದರಲ್ಲಿ ಅನುಮಾನವೇ ಇಲ್ಲ ಸೀತಾ. ಸದ್ಯ ನಮ್ಮ ಯಜಮಾನ್ರಿಂದ ನಾನು ಭೇಷ್ ಅನ್ಸ್ಕೊಂಡಲ್ಲಪ್ಪ, ಅಷ್ಟು ಸಾಕು. ಬಾಬಾ ನೀರು ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಏನು ಗಂಡ ಹೆಂಡತಿ ಇಷ್ಟೊಂದು ನಗ್ತಾ ಇದ್ದೀರಾ?
ಅದೇನ್ ಜೋಕು ಅಂತ ನನಗೂ ಹೇಳಿ ಬಾಬಾ, ನಾನು ಸ್ವಲ್ಪ ನಗ್ತೀನಿ. ಏನು ಇಲ್ಲಮ್ಮ, ನಿನ್ನೆ ಬೀಗರು ಬಂದಿದ್ರಲ್ಲ, ಆ ವಿಷಯನೇ ಮಾತಾಡ್ತಾ ಇದ್ದೆ. ಓ ಅದಾ ಭಾವ, ನನಗಂತೂ ಅವ್ರು ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ. ಅದು ಅಲ್ಲದೆ ಗಿರಿಜಮ್ಮ ಮತ್ತೆ ಜಾನಕಿ ಅವ್ರು ಹೊರಡುವಾಗ ಅವ್ರ ಮುಖದಲ್ಲಿ ತನ್ನ ಮಗಳು ಒಳ್ಳೆ ಮನೆಗೆ ಸೇರಿದಾಳೆ ಅನ್ನೋ ಖುಷಿ ಇತ್ತು. ಅವ್ರು ಎಷ್ಟು ಸಂತೋಷವಾಗಿ ವಾಪಸ್ ಹೋದ್ರು. ಅಕ್ಕ, ನೀನಂತೂ ಅವ್ರನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಂಡೆ ಅಲ್ವೇ ಊರ್ಮಿಳಾ? ನಾವು ಹೆಣ್ಣು ಹೆತ್ತವ್ರೆ ತಾನೆ, ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಕಣೆ. ಸರಿಯಾಗಿ ಹೇಳಿದೆ ಸೀತಾ. ಹಾಗೇನೆ ಇನ್ನೊಂದು ಮಾತು, ಎಲ್ಲಿ ಸೊಸೆ ಮೇಲೆ ಮುನಸನ್ನ ಅವ್ರ ಮೇಲೆ ತೆಗಿತೀಯೋ ಅಂತ ನನಗೆ ಅನುಮಾನ ಬಂದ್ಬಿಟ್ಟಿತ್ತು. ಅಯ್ಯೋ ಭಾವ, ನೀವೆಲ್ಲಿದ್ದೀರಾ? ಅತ್ತೆ ಸೊಸೆ ಈಗಾಗಲೇ ಒಂದಾಗ ಆಗೋಗಿದೆಯಲ್ಲ. ಅದೇ ಮತ್ತೆ ಸೀತಾ ಸತ್ಯನ ಒಪ್ಕೊಂಡಿದ್ದಾಳೆ ಅಂತ ನಿನ್ನೆ ಬೀಗರು ನಡೆಸ್ಕೊಂಡ ರೀತಿಯಲ್ಲೇ ಗೊತ್ತಾಗ್ಬಿಡ್ತು. ರೀ, ನಮ್ಮ ಮನೆಗೆ ಯಾರೇ ಬಂದರೂ ನಾನು ಹಾಗೆ ನಡ್ಕೋತಿದ್ದೆ, ಅದರಲ್ಲಿ ಏನು ವಿಶೇಷ? ಆಯ್ತಾಯ್ತು, ಜಟ್ಟಿ ಜಾರು ಬಿದ್ದರೂ ಮೀಸೆ ಮಣ್ಣಾಗಲಿಲ್ವಂತೆ. ಹಾಗೆ ಇನ್ನೊಂದು ಮಾತು ಸೀತಾ. ಹೇಳ್ರಿ ಅದೇನು ಅಂತ. ನೀನು ನೋಡ್ತಾ ಇದ್ರೆ ಥೇಟ್ ನಮ್ಮಮ್ಮನೇ ನೆನಪಾಗ್ತಾ ಇರುತ್ತೆ. ನಾಳೆ ಸತ್ಯನ್ ನೋಡಿದ್ರೆ ನಮ್ಮ ಕಾರ್ತೀಕ್ಗೆ ನೀನೇ ನೆನಪಾಗಬಹುದು. ಅಂದ್ರೆ ನಮ್ಮಮ್ಮ ನಿನಗೆ ಹಾಕ್ಕೊಟ್ಟಿದ್ದ ದಾರಿನ ನೀನು ನಿನ್ನ ಸೊಸೆಗೆ ಕಲಿಸ್ಬೇಕು ಸೀತಾ. ಅವಳು ನಿನ್ನ ಹಾಗೆ ಆಗಬೇಕು. ನಿನ್ನ ಜಾಗ ತುಂಬೋ ಸಾಮರ್ಥ್ಯ ಅವಳೊಬ್ಬಳಿಗೆ ಇರೋದು. ಸತ್ಯ, ನೋವುತ್ತಿದೆ ಬಿಡು. ಏನಂದೆ? ನೋವ್ತಾ ಇದೆ ಬಿಡು ಸತ್ಯ. ಏನಂದೆ? ಸತ್ಯ ಅವರೇ ನೋವುತ್ತಿದೆ ಬಿಡಿ. ಹೀಗ್ ಬಾ ದಾರಿಗೆ, ಇದು ಬುದ್ಧಿವಂತರ ಲಕ್ಷಣ. ಇನ್ಮೇಲಿಂದ ಇದನ್ನೇ ಕಂಟಿನ್ಯೂ ಮಾಡು. ಇನ್ಮೇಲಿಂದ ಹೀಗೆ ಕೀರ್ತನ, ನೀನ್ ಬೊಂಬೆ, ನಾನ್ ಸೂತ್ರಧಾರಿ. ಏನಾದ್ರೂ ಕಿತಾಪತಿ ಮಾಡಿದ್ರೆ ನಾನ್ ಕುಣಿಸ್ತಾ ಇರ್ತೀನಿ, ನೀನ್ ಕುಣಿತಿರ್ಬೇಕು ಅಷ್ಟೆ. ಅವಾಗ ನೀನ್ ಈ ತರ ಬೇಡ್ಕೊಂಡ್ರು ನಾನ್ ಬಿಡಲ್ಲ. ಇವಳನ್ನ ಹೀಗೆ ಬಿಟ್ರೆ ನಾನು ಬೀದಿಗೆ ಬರೋದ್ರಲ್ಲಿ ಡೌಟೇ ಇಲ್ಲ. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ನೀನಾವತ್ತು ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದೆಯಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್ಮ. ಎಷ್ಟು ಒಳ್ಳೆ ಹುಡುಗ ನೀನು. ಯಾಕೆ ಮರಿ ಮಾತಾಡೋಲ್ಲ? ಹೊಸ ಮುಖ ಅಂತನಾ? ಪರಿಚಯ ಇಲ್ಲದೆ ಇರೋರ ಹತ್ರ ನಿಮ್ಮಮ್ಮ ಮಾತಾಡಬೇಡ ಅಂತ ಹೇಳಿದಾರ? ಇಲ್ಲ ಇವ್ರ ಜೀವ ಉಳಿಸಿದ್ರು ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ತರದೆ ಬಂದಿದಾರಲ್ಲ ಅಂತ ಬೇಜಾರ? ಅಂಕಲ್, ನೀವು ಇವನ್ ಜೊತೆ ಮಾತಾಡ್ತಾ ಇದ್ದೀರಾ? ಯಾಕಪ್ಪ? ಅವನಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ. ಇಲ್ಲ ಕಂದ, ಇಲ್ಲ. ತನ್ನ ನೋವನ್ನೆಲ್ಲ ಮರೆತು ನಾವು ಬೇಜಾರು ಮಾಡ್ಕೊಂಡು ಇರಬಾರ್ದು ಅಂತ ನನಗೆ ಹೇಳ್ತಿದ್ದಾನೆ. ಇಲ್ಲ ಕಂದ, ಇಲ್ಲ, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಮರಿ, ನೀನು
ದಿನಾಗಲೂ ಇಲ್ಲಿಗೆ ಬರ್ತೀಯಾ? ವೆರಿ ಗುಡ್. ನಾನು ನಾಳೆಯಿಂದ ಇಲ್ಲಿಗೆ ಬರ್ತೀನಿ. ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಓಕೆ? ಎಲ್ಲಿ ಟೇಕ್ ಹ್ಯಾಂಡ್ ಕೊಡು. ಸರ್, ನಾವಿನ್ನು ಹೊರಡ್ತೀವಿ. ಒಳ್ಳೇದು. ಮಕ್ಕಳು ಹುಷಾರು. ಆಯಿತು ಸರ್. ಮಗು ಪರಿಸ್ಥಿತಿ ನೋಡಿದ್ರೆ ಹೀಗೆ, ಗಂಡನ ಸಹಾಯನೇ ಇಲ್ಲದೆ ಆ ತಾಯಿ ಅದು ಹೇಗೆ ನಿಭಾಯಿಸ್ತಾ ಇದ್ದಳೋ ಏನೋ, ಆ ದೇವರಿಗೆ ಗೊತ್ತು. ನಚ್ಚಿಗೆ ಮಾತು ಬರಲ್ಲ ಅಂತ ಮಾತಾಡಲ್ಲ, ಆದ್ರೆ ನಾನು ಮಾತು ಬರುತ್ತೆ, ಆದ್ರೆ ಮಾತಾಡಕ್ಕೆ ಈ ಮನೇಲಿ ಯಾರು ಇಲ್ಲ ರೀ. ಒಟ್ನಲ್ಲಿ ಇಬ್ರು ಮೂಕರಾಗಿದ್ದೀವಿ. ನನ್ನ ಸ್ಥಿತಿ ನೆನೆಸ್ಕೊಳ್ತಾ ಇದ್ರೆ ನನಗೆ ನಗು ಬರ್ತಾ ಇದೆ. ಏನ್ ಪದ್ದು, ನನಗೆ ನಿಮ್ಮಿಬ್ಬರ ಮೇಲೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇಲ್ಲ ಅನ್ಕೊಂಡಿದೀಯಾ? ಈ ಅಡಕೊತ್ತಲ್ಲಿ ಸಿಕ್ಕ ಅಡಕೆ ಅಂತ ನೋಡು, ಆ ರೀತಿಯಾಗಿದೆ ನನ್ನ ಗತಿ. ನಾನು ಒಂಥರ ಧರ್ಮ ಸಂಕಟ ಸಿಗಾಕೊಂಡು ಒತ್ತಾಡ್ತಾ ಇದ್ದೀನಿ. ಸಾರಿ ರೀ, ನಾನು ತುಂಬಾ ಜಾಸ್ತಿನೇ ಮಾತಾಡಿದೆ ಅನ್ಸುತ್ತೆ. ಈ ಕತ್ಲೆ ಜೀವನ ಸಾಕಾಗಿದೆ ರೀ. ನಾನು ನಚ್ಚಿ ನಿಮ್ ಜೊತೆಲಿ ಇರ್ಬೇಕು ಅನ್ನೋ ಆಸೆಯಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ರೀ. ನನಗೆಲ್ಲ ಅರ್ಥ ಆಗುತ್ತೆ ಪದ್ದು, ಸ್ವಲ್ಪ ದಿನ ವೆಯ್ಟ್ ಮಾಡು. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರಿಹಾರ ಕಂಡು ಹಿಡಿತೀನಿ. ಎಲ್ಲ ಹೋಗಿದ್ದಾಳೆ ಈ ಹುಡುಗಿ? ಫೋನ್ ಒಂದೇ ಸಮ ಬಡ್ಕೋತಾ ಇದೆ. ನನ್ನ ಮೇಲೆ ಜ್ಞಾನನೇ ಇರಲ್ಲ. ಫೋನ್ ಒಂದ್ ಕಡೆ ಇಟ್ಬಿಡೋದು, ಇಲ್ಲೆಲ್ಲೋ ಓಡಾಡ್ತಾ ಇರೋದು. ಅಮ್ಮ ಅಂದ್ರೆ ಜಾನಕಿ ಅವರು? ಸತ್ಯ, ಎಷ್ಟು ಸರಿ ಫೋನ್ ಮಾಡಿದ್ರು ಫೋನೇ ತೆಗಿಯಲ್ವಲ್ಲ ನೀನು? ಪುಟ್ಟಿ, ನಾನು ಯಾಕೆ ಫೋನ್ ಮಾಡಿದೆ ಗೊತ್ತಾ? ನಾಳೆ ಗೌರಿ ಬಾಗಿನ ತಗೊಂಡು ಹೋಗು ಅಂತ ಹೇಳೋಕೆ ಫೋನ್ ಮಾಡಿದೆ ಕಣೆ. ಮರಿಬೇಡ, ಬರ್ತೀಯಲ್ವಾ? ಇದೊಂದು ಬಾಕಿ ಇತ್ತು. ಆ ಗಂಡು ಬೇರಿಗೆ ಬಾಗ್ನ ಬೇರೆ ಕೇಳು. ಇದೇ ಬೇಡ ಅನ್ನೋದು. ನನ್ನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯ. ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತೀಯ. ಏನೋ ಅವಳ ಹಣೆ ಬರ ಚೆನ್ನಾಗಿತ್ತು. ಆ ಕಾರ್ತಿಕ್ನ ಮದ್ವೆ ಮಾಡ್ಕೊಂಡು ಹೋದ್ಲು. ಅದೇನ್ ಬಾಯ್ನ ನಿಂದು? ಒಳ್ಳೇದ್ ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ಸುಮ್ನಿದ್ ಬಿಡು. ಅವಳ ಅತ್ತೆ ಬಗ್ಗೆ ಮಾತಾಡಿದ್ರೆ ಸತ್ಯ ಸುಮ್ನೆ ಇರಲ್ಲ. ಹಲೋ ಸತ್ಯ, ನೋಡು ನಿನ್ ಮಾತು ಕೇಳಿಸ್ಕೊಂಡ್ಲು ಅನ್ಸುತ್ತೆ. ಕೋಪ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೂ ಯಾರಾದ್ರೂ ಮಾತಾಡುವಾಗ ಯಾಕೆ ಮಧ್ಯೆ ಭಯ ಆಗ್ತೀಯಾ? ಕರ್ಮ ನಂದು. ನಿಮ್ ತಾಯಿ ಫೋನ್ ಮಾಡಿದ್ದಾರೆ. ಸತ್ಯ, ಯಾಕೆ ಮಾತಾಡ್ತಿಲ್ಲ? ಹೇಳಮ್ಮ. ನೀನ್ ನಾಳೆ ಬರ್ಲೇಬೇಕಷ್ಟೇ. ನಾಳೆನಾ?
ಯಾಕೆ? ನಾಳೆ ಗೌರಿ ಬಾಗಿನ ತಗೊಳಕ್ ಬರ್ಬೇಕು ಅಂತ ಈಗ ತಾನೇ ಹೇಳಿದ್ನಲ್ಲೇ. ಹೌದಾ? ಕೇಳಿಸ್ಲಿಲ್ಲಮ್ಮ. ಬರೋದಷ್ಟೇ ಅಲ್ಲ, ಊಟ ಮಾಡಿ ಇಲ್ಲೇ ಉಳ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ನಾನ್ ನಾಳೆ ಅಮ್ಮನ ಮನೆಗೆ ಹೋದ್ರೆ ಇಲ್ಲಿ ಚಿಕ್ಕ ಮಾವ ಎಲ್ರು ಕಣ್ ತಪ್ಸಿ ಆ ಹೆಂಗಸಿನ ಮನೆಗೆ ಹೋಗ್ತಾರೆ. ನಾನಿಲ್ಲ ಅಂದ್ರೆ ಅವ್ರನ್ನ ತಡೆಯೋದಕ್ಕೆ ಯಾರು ಇಲ್ದಂಗಾಗತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಅಮ್ಮ, ನಾಳೆ ಬರೋದಕ್ಕಾಗಲ್ಲ, ಇಲ್ಲಿ ತುಂಬಾ ಕೆಲಸ ಇದೆಮ್ಮ. ಸತ್ಯ, ನಿಮ್ಮ ಅಜ್ಜಿ ನೀನು ಬರ್ತೀಯಾ ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ ಕಣೆ. ಇಲ್ಲ ಅನ್ಬೇಡ್ವೆ? ಆಗೋ ಆಗಿದ್ರೆ ನಾನು ಬರಲ್ಲ ಅಂತ ಹೇಳ್ತೀನ. ಸಡನ್ ಆಗಿ ಬರೋದು ಕಷ್ಟ ಆಗುತ್ತಮ್ಮ. ಅದು ಹಾಗಲ್ಲ ಸತ್ಯ, ಅವರು. ಅಮ್ಮ, ಇನ್ನೊಂದು ದಿನ ಖಂಡಿತ ಬರ್ತೀನಿ, ಬೇಜಾರಾಗ್ಬೇಡ. ಅತ್ತೆ, ಇದ್ರ ಜೊತೆಗೆ ಬಳೆನೂ ಇಟ್ಬಿಡ್ಲಾ? ಹಾಂ, ಇಟ್ಬಿಡು. ಸತ್ಯ ಬಂದು ಅದನ್ನೆಲ್ಲ ತೊಟ್ಕೋಬೇಕು ಕಣೆ. ಅವ್ರ ಮನೇಲಿ ಬೀರು ತುಂಬಾ ಚಿನ್ನದ ಬಳೆಗಳಿರುತ್ತೆ. ನೀವ್ ಕೊಡೋ ಈ ಗಾಜಿನ ಬಳೆ ಹಾಕೋ ಅವಶ್ಯಕತೆ ಇಲ್ಲ. ಏ ಮಂಕದಿನ್ನೆ, ಮುತ್ತೈದೆಗೆ ಗಾಜಿನ ಬಳೆಗಳೇ ಶ್ರೇಷ್ಠ. ಹಾಂ, ಮೊದಲು ಗಂಡನ ಜೊತೆ ಪ್ರೀತಿಯಾಗಿರೋದನ್ನ ಕಲಿ, ಅದೆಲ್ಲ ನಿನ್ಗೆಲ್ ಗೊತ್ತು. ನಮ್ಮ ಸತ್ಯ ನೋಡು, ಅವಳ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ಎಂತ ಗೌರವ ಕೊಡ್ತಾಳೆ. ಅವಳು ನೋಡಿ ಕಲ್ತ್ಕೋ. ಆ ದರಿದ್ರ ಸತ್ಯನ್ ಕಂಡ್ರೆ ಇವರಿಬ್ರಿಗೂ ಅದೇನ್ ಕುರುಡು ಪ್ರೀತಿನೋ. ಇಲ್ಲಿರೋ ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಅಲ್ಲ ಆರಾಮಾಗಿರೋಳನ್ನ ಕರೆದು ಮಣೆ ಹಾಕ್ತಿದ್ದಾರೆ. ಅವಳಿಂದ ನಾನೇನ್ ಕಲ್ತ್ಕೊಳ್ಳೋದು? ಕರ್ಮ. ಅತ್ತೆ, ನೀವು ಹೇಳಿದ್ದೆಲ್ಲ ತಂದಿದ್ದೀನಿ. ಹಾಗೆ ಇಷ್ಟು ಚಿಲ್ಡ್ರೆ ಮಿಕ್ಕಿದೆ, ತಗೊಳ್ಳಿ. ಇವನೇ ದೊಡ್ಡ ಚಿಲ್ಡ್ರೆ. ಮಿಕ್ಕಿರೋ ಚಿಲ್ಡ್ರನ ನಿಮ್ ಕೈಲಿ ಕೊಡ್ತಿದ್ದಾನೆ. ನಿಮ್ಗೂ ಇಂಥ ಚಿಲ್ಡ್ರೆಗಳೇ ಬೇಕಲ್ವಾ? ತಗೊಳ್ಳಿ. ದಿವ್ಯಾ, ತೆಪ್ಪಗಿರೋ, ಇಲ್ಲಾಂದ್ರೆ ನನ್ನ ಕೈಲಿ ಒದೆ ಬೀಳುತ್ತೆ ನಿಂಗೆ. ಬಿಡಿ ಅತ್ತೆ, ನಾವಾದರೆ ಚಿಲ್ಡ್ರೆ ವ್ಯವಹಾರ ಮಾಡ್ತೀವಿ. ಆದರೆ ಕೆಲವೊಬ್ಬರು ಮನೆಯಲ್ಲಿಟ್ಟಿರೋ ದುಡ್ಡನ್ನು ಕದ್ದು ಶೋಕಿ ಮಾಡ್ತಾರೆ. ಅಷ್ಟೊಂದು ಚಿಲ್ಡ್ರೆ ಶೋಕಿ ನಮಗಿಲ್ಲ. ಅಂದಾಗೆ ಅತ್ತೆ, ನೀವು ಹೇಳಿದಾಗೆ ಸೀರೆ, ತೆಂಗಿನಕಾಯಿ, 5 ಥರದ ಹಣ್ಣು, ಮಲ್ಲಿಗೆ, ಕನಕಾಂಬರ ಎಲ್ಲ ತಂದಿದ್ದೀನಿ. ಥ್ಯಾಂಕ್ಸ್ ಅಳಿ. ಅಂದರೆ ನೀವೊಬ್ಬರೇ ಹೋಗಿ ತಂದಿದ್ದೀರಾ ಎಲ್ಲ? ಥ್ಯಾಂಕ್ಸ್ ಯಾಕೆ ಅತ್ತೆ, ನಮ್ಮನೆ ಕೆಲಸ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ಮಾಡ್ಲಿ ಬಿಡಮ್ಮ, ಬಿಟ್ಟಿ ಊಟ, ಇರೋ ಜಾಗ ಇಷ್ಟೆಲ್ಲ ಸಿಕ್ಕಿದ್ಮೇಲೆ ಇದನ್ನ ಮಾಡಲೇಬೇಕಲ್ವಾ? ಈ ಥರನಾದ್ರೂ ಉಪಯೋಗ ಆಗಲಿ. ಏ, ಹಾಗೆಲ್ಲ ಮಾತಾಡ್ತಾರೇನೆ? ಅವರು ನಿನ್ನ ಗಂಡ. ಅವ್ರು ದುಡ್ಡನ್ನೆಲ್ಲ ನಮಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಏನ್ ಕೋಟಿ ದುಡಿತಿದ್ದಾನೆ ಅನ್ನೋ ಥರ ಬಿಲ್ಡಪ್ ಕೊಡ್ಬೇಡ. ಹೋಗಿ ಚಿಲ್ಡ್ರೆ ಜೊತೆ ತಗ್ಲಾಕೊಳಲ್ಲ, ಕರ್ಮ. ಇವಳೇ ಒಂದು ದೊಡ್ಡ ಛತ್ರಿ, ಬೇರೆಯವ್ರಿಗೆ ಹೋಗಿ ಚಿಲ್ಡ್ರೆ ಅಂತ. ಏನದು? ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಅಂದೆ. ಅಳಿಯಂದ್ರೆ ಬೇಜಾರು ಮಾಡ್ಕೋಬೇಡಿ. ದಿವ್ಯಾ, ಅಳಿಯಂದ್ರ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ಅಳಿಯಂದ್ರ ತೆಂಗಿನಕಾಯಿ ತಂದಿದ್ದಾರೆ, ಅದರಲ್ಲಿ ಈಡ್ಗಾಯಿ ಹೊಡೆದ್ಬಿಡ್ತೀನಿ. ಅತ್ತೆ, ಹೋಗ್ಲಿ ಬಿಡಿ ಪಾಪ, ನೀವ್ಯಾಕೆ ಸಿಟ್ಟು ಮಾಡ್ಕೋತೀರಾ? ಕೆಲ್ಸಕ್ಕೆ ಬಾರದೇ ಇರೋನು ನಾನಲ್ಲ ದಿವ್ಯಾ, ನೀನು. ಮೊದಲಿಗೆ ನಾನು ಸುಳ್ಳು ಹೇಳಿದ್ದೀನಿ, ಮೋಸ ಮಾಡಿದ್ದೀನಿ, ನಂಬಿಸಿದ್ದೀನಿ, ಎಲ್ಲ ನಿಜಾನೇ. ಆದರೆ ಈಗ ಸಂಪೂರ್ಣವಾಗಿ ಬದಲಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸಂಸಾರಕ್ಕೋಸ್ಕರ ಮೈ ಮುರಿದು ದುಡಿತಾ ಇದ್ದೀನಿ. ಮನೇಲಿರೋದಕ್ಕೆ ಜಾಗ ಕೊಟ್ಟಿರೋ ಈ 2 ಅಮ್ಮಂದಿರಿಗೋಸ್ಕರ ನಿಯತ್ತಾಗಿದ್ದೀನಿ.
ಅನ್ನ ಹಾಕ್ತಿರೋ ಇವ್ರ ನಂಬಿಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ಬದಲಾಗಿದ್ದೀನಿ. ನನ್ನಿಂದ ಇವ್ರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಏನು ತೊಂದರೆ ಆಗದೆ ಇರೋ ಥರ ಕಾಳಜಿ ವಹಿಸ್ತಾ ಇದ್ದೀನಿ. ಆದರೆ ನೀನು ನಾನೇನೋ ಮಾಡಿದೆ? ಮನೇಲಿ ಕೂತು ಮಾಡಬಾರ್ದು ಮನೆ ಹಾಡು ಕೆಲಸನೆಲ್ಲ ಮಾಡ್ತಿದ್ಯಾ. ನಿನಗಂತೂ ಮಾನ ಮರ್ಯಾದೆ ಇಲ್ಲ, ಅದ್ರ ಜೊತೆಗೆ ಇವ್ರ ಮಾನ ಮರ್ಯಾದೆ ಯಾಕೆ ಹರಾಜಾಗ್ತಿದ್ಯಾ? ಏಯ್ ಮುಚ್ಚೋ ಬಾಯ್ನ. ಮೊದಲು ನೀನು ಮುಚ್ಚು ಬಾಯ್ನ. ಸರಿಯಾಗಿ ಹೇಳ್ದೆ ಬಾಲ, ನೀನೇನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾಕಂದ್ರೆ ನೀನೇನು ತಪ್ಪೇ ಮಾತಾಡಿಲ್ವಲ್ಲ. ಬಾಲ ಸಿಟ್ಟು ಬರ್ಸ್ಬೇಡ. ಏನೋ ದೊಡ್ಡದಾಗಿ ಕಟ್ಟೆ ಹಾಕಿದ್ಯಾ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಏನಾಗಿದೆ? ನಾನು ಮಾಡಿದ ತಪ್ಪಿಗೆ ಒಡವೆಗಳನ್ನ ಮಾರಿ ಎಲ್ಲನೂ ಸರಿ ಮಾಡಿದ್ದೀನಿ. ನೀನು ಕೈಲಾಗದೆ ಇರೋ ಥರ ನೋಡ್ಕೊಂಡು ನಿಂತಿದ್ದೆ. ನಿನ್ನ ಕಣ್ಣಿಗೆ ಹಾಕ್ಕೊಂಡ್ರೆ ಅದು ನನ್ನ ತಪ್ಪಲ್ಲ, ನಿನ್ನ ತಪ್ಪು. ಕೆಟ್ಟ ಕೆಲಸ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಟ್ಟು ಒಳ್ಳೆ ತಂದಿಂದ ಪ್ರಾಮಾಣಿಕವಾಗಿ ಬದುಕಬೇಕು ಅಂದ್ಕೊಂಡ್ರೆ ಅದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಅಜ್ಜಿ ಅತ್ತೆ ಮಾತು ನನ್ನನ್ನು ಒಳ್ಳೆ ದಾರಿಲಿ ನಡೆಸ್ತಾ ಇದೆ. ನಮ್ಮಮ್ಮನೂ ಇದ್ದಿದ್ದಿದ್ರೆ ನಾನು ಕೆಟ್ಟ ದಾರಿ ಹಿಡಿತಾ ಇರಲಿಲ್ಲ ಅನ್ನೋದು ಇವರಿಬ್ಬರನ್ನ ನೋಡಿ ಅನಿಸಿದೆ. ಇವ್ರ ಜೊತೆ ನೀನು ಇಷ್ಟು ವರ್ಷದಿಂದ ಇದ್ರು ಯಾಕೆ ನೀನು ಹೀಗಾದೆ? ಯಾಕೆ ನೀನು ಬದಲಾಗ್ತಾನೆ ಇಲ್ಲ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ದಿವ್ಯಾ. ನೀನು ಅದು ಯಾವಾಗ ನೆಟ್ಟಿಗಾಗ್ತೀಯೋ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನನಗೆ ಬಯಕೆ ನಿಮ್ಗಳ ಜೊತೆ ಆ ಸತ್ಯ ಇದ್ಲು, ಇವಾಗ ಈ ನನ್ನ ಮಗ ಸೇರ್ಕೊಂಡಿದ್ದಾನೆ. ಇನ್ನು ಏನೇನು ಅನ್ಭವಿಸ್ಬೇಕೋ ಈ ಕೊಂಪೆಲಿ. ಛೇ, ನಾವೆಲ್ಲ ಅವಾಗ್ಲೇ ಜ್ಯೂಸ್ ಕುಡಿದ್ವಿ, ನಿನ್ಗೋಸ್ಕರ ಅಂತ ತಂದಿದ್ದೀನಿ, ಕುಡಿ. ಸರಿ ಬಿಡು, ನೀನಂತೂ ರೊಮ್ಯಾಂಟಿಕ್ ಆಗಲ್ಲ. ನಾನ್ ರೊಮ್ಯಾಂಟಿಕ್ ಆದ್ರೆ ಈ ತರ ಏನಾದ್ರು ಹೇಳಿ ನನ್ನ ತಲೆನೂ ಕೆಡ್ಸ್ಬಿಡ್ತೀಯ. ಗಂಡ್ಮಕ್ಳು ಫೀಲಿಂಗ್ಸ್ಗೆ ಯಾರು ಬೆಲೆನೆ ಕೊಡಲ್ಲ ಗುರು. ಏನಂದೆ? ಜ್ಯೂಸು ಚೆನ್ನಾಗಿದೆ ಅಂದೆ. ಸರಿ. ಶೋ, ನನ್ ಬಟ್ಟೆ ಎತ್ತಿಟ್ಕೊಳ್ಳೋದೇ ಮರ್ತ್ಬಿಟ್ಟೆ. ಎಷ್ಟು ಕೆಲಸ ಇದೆ ಗೊತ್ತಾ? ಇನ್ನ ಹಬ್ಬದ ಬಟ್ಟೆ ಎತ್ತಿಟ್ಕೋಬೇಕು. ಸತ್ಯ. ಹಾ ಹೇಳು ಅಮೂಲ್ ಬೇಬಿ. ಸತ್ಯ ಹೇಳು. ನೀನಿನ್ ತವ್ರ ಮನೆಗೆ ಹೋಗ್ಲೇಬೇಕಾ? ಹ್ಞೂ ಅಮೂಲ್ ಬೇಬಿ, ಹೋಗ್ಲೇಬೇಕು. ಅಮ್ಮ ಎಷ್ಟು ಒತ್ತಾಯ ಮಾಡಿ ಕರ್ದಿದಾರೆ ಗೊತ್ತಾ? ಅದು ಅಲ್ದೆ ಗಿರ್ಜಮ್ಮ ನಾನ್ ಬರ್ತೀನಿ ಅಂತ ಆಸೆಯಿಂದ ಕಾಯ್ತಾ ಇರ್ತಾರೆ. ಅಮೂಲ್ ಬೇಬಿ, ಒಂದೇ ರಾತ್ರಿ ತಾನೆ, ನಾಳೆ ಸಂಜೆಗೆಲ್ಲ ಬಂದ್ಬಿಡ್ತೀವಿ. ಎಷ್ಟ್ ಸುಲಭ ಹೇಳ್ಬಿಟ್ಟೆ ನೋಡು, ಒಂದೇ ರಾತ್ರಿ ಅಂತ. ನಿನ್ಗೇನ್ ಬಿಡಮ್ಮ, ಒಂದೇ ರಾತ್ರಿ. ನನ್ಗೆ ಒಂದ್ ಇಡೀ ರಾತ್ರಿ. ನಿನ್ನ ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ನನಗ್ ಗೊತ್ತು ಅಮೂಲ್ ಬೇಬಿ, ಆದ್ರೆ ಏನ್ ಮಾಡ್ಲಿ, ಅಮ್ಮನ್ ಮನೆ ಅಲ್ವಾ, ನಾನ್ ಹೋಗ್ಲೇಬೇಕು. ಹಲೋ, ಅದ್ ನನ್ಗೆ ಅತ್ತೆ ಮನೇನೂ ಹೌದು, ಅದ್ ನೆನ್ಪಿರ್ಲಿ. ಸತ್ಯ, ನಾನು ನಿನ್ ಜೊತೆ ಬರ್ತೀನಿ ಪ್ಲೀಸ್. ಗೌರಿ ಬಾಗಿನಕ್ ನೀನ್ ಯಾಕೆ? ಏನು, ನೀನು ಕುಂಕುಮ ತಗೊಳೋದಕ್ ಬರ್ತೀಯಾ? ಕುಂಕುಮ ನೀನ್ ಇಟ್ಕೊ, ನಾನ್ ನಿನ್ ಜೊತೆ ಇರ್ತೀನಿ ನಿನ್ ಕಂಪ್ನಿಗೆ. ನನ್ ಕಂಪ್ನಿಗೆ ಅಂತ ಅತ್ತೆ ಬರ್ತಾ ಇದಾರೆ. ಪ್ಲೀಸ್ ಸತ್ಯ, ನಾನು ಬರ್ತೀನಿ, ಇಲ್ಲ ಅನ್ಬೇಡ. ಏನು ಬೇಕಾಗಿಲ್ಲ ಅಮೂಲ್ ಬೇಬಿ, ಈ ಸತಿ ನಾನು ಮತ್ತೆ ಅತ್ತೆ ಮಾತ್ರ ಹೋಗ್ಬೇಕು. ನಮ್ಮಿಬ್ರ ಮಧ್ಯೆ ಯಾರು ಇರಬಾರ್ದು, ಮತ್ ಯಾರು ಬರಬಾರ್ದು. ಹಾಗಿದ್ರೆ ನಾನು ಹಿಂಗ್ ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಆಯ್ತು ಬಿಡು. ದೇವ್ರೆ, ಇಂಥ ಒಳ್ಳೆ ಗಂಡನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇರ್ಲಿ ಬಿಡು, ನೀನ್ ಏನು ಮಾತಾಡಿಲ್ಲ ಅಂದ್ರೆ ನಾನು ಹಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತಾನೆ ಅರ್ಥ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಇಲ್ಲಿ ನೋಡು, ಅದ್ ಹಾಗಲ್ಲ. ನನಗ್ ಯಾವತ್ತಿದ್ರು ನೀನೇ ಇಂಪಾರ್ಟೆಂಟ್. ಹೋಗ್ತಿರೋದ್ ಬಾಗಿನ ತಗೊಳೋದಕ್ಕಲ್ವಾ, ಅದಕ್ಕೆ ಹೆಂಗಸ್ರೆ ಹೋಗ್ಬಿಟ್ ಬರ್ತೀವಿ, ಅರ್ಥ ಮಾಡ್ಕೋ. ಯಾವಾಗ್ಲೂ ನಾನೇ ಅರ್ಥ ಮಾಡ್ಕೊಬೇಕಲ್ವಾ? ಏನಾದ್ರು ಹೇಳಿ ಯಾವಾಗ್ಲೂ ನನ್ ಬಾಯಿ ಮುಚ್ಚಿಸ್ತ್ಯಾ? ಹೋಗು. ಅಮೂಲ್ ಬೇಬಿ, ಇಲ್ಲಿ ನೋಡು. ಅದ್ಕೆ
ಯಾಕ್ರಿತು ಏನಾಯ್ತು? ನೀವು ತವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಲ್ವಾ? ಹಾ, ಹೋಗ್ತಾ ಇದ್ದೀನಿ. ಹಾ, ನಾನು ಬರ್ಲಾ ಅಂತ. ಯಾಕೆ ಅಂತ? ಯಾಕೋ ತುಂಬಾ ಬೋರ್ ಆಗ್ತಿದೆ ಅದಕ್ಕೆ. ಅದು ಅಲ್ಲದೆ ನಾನ್ ನಿಮ್ ಜೊತೆ ಬಂದ್ರೆ ಈ ಗೌರಿ ಬಾಗ್ನ ಶಾಸ್ತ್ರ ಇದೆಲ್ಲ ನಾನು ನೋಡ್ಕೋಬಹುದಲ್ವಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಂತೆ. ನಾನು ನಿಮ್ ಜೊತೆ ಬರ್ತೀನಿ ಅದಕ್ಕೆ. ನಿನ್ನ ಇಂಟ್ರೆಸ್ಟು ಗೌರಿ ಬಾಗಿನದ ಮೇಲೋ ಅಥವಾ ಇನ್ಯಾರ ಮೇಲೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಇಲ್ಲ ಅದಕ್ಕೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗಿ ತುಂಬಾ ದಿನಗಳೇ ಆಗೋಗಿದೆ. ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಓಹೋ, ಪ್ಲೀಸ್ ಅದಕ್ಕೆ ನಾನು ಬರ್ತೀನಿ. ನೋ ವೇ, ಚಾನ್ಸೇ ಇಲ್ಲ. ಇವತ್ತು ನಾನು ನಮ್ಮತ್ತೆ ಇಬ್ರೇ ಹೋಗೋದು. ಅಲ್ಲ ಅದ್ಗೆ, ನಿಮ್ಮಮ್ಮ ಎಲ್ರಿಗೂ ಬರಕ್ ಹೇಳಿದಾರಂತೆ. ಅದು ಅಲ್ದೆ ನಿಮ್ಮಿಬ್ರು ಜೊತೆ ನಾನ್ ಬಂದ್ರೆ ನಿಮ್ಮಮ್ಮ ನನಗ್ ಊಟ ಹಾಕಲ್ವಾ? ಅವೆಲ್ಲ ನನಗ್ ಗೊತ್ತಿಲ್ಲ. ನಂಗೂ ಹಬ್ಬದ ಊಟ ಬೇಕೇ ಬೇಕಷ್ಟೇ. ಆಹಾ, ನೀನ್ ಯಾಕೆ ಬರ್ತಿದ್ಯಾ ಅಂತ ನನಗ್ ಗೊತ್ತಿಲ್ವಾ? ನನ್ನ ಹತ್ರನೇ ಕತೆ ಹೊಡಿತ್ಯಾ? ಅತ್ತೆ ಆಮೇಲೆ ಗರಂ ಆಗ್ತಾರೆ. ಸೊ ಈ ಸಲ ಬೇಡ, ಓಕೆನಾ? ಏನ್ ಅದ್ಕೆ ನೀವು ಎಲ್ಲ ಗೊತ್ತಿದ್ದು ನನ್ ಕಷ್ಟನ ಅರ್ಥನೇ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದೀರಲ್ಲ. ಇಲ್ಲಿ ಚಿಕ್ಕತ್ತೆ ಒಬ್ರೇ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡು, ಅವ್ರ ಜೊತೆ ಇರು. ಅಯ್ಯೋ ಅದ್ಕೆ, ಅಮ್ಮ ಅಡ್ಗೆಲೆಲ್ಲ ಎಕ್ಸ್ಪರ್ಟು. ಅವ್ರಿಗೆ ನನ್ನ ಹೆಲ್ಪ್ ಅವಶ್ಯಕತೆ ಇಲ್ಲ. ನಾನ್ ನಿಮ್ ಜೊತೆ ಬರ್ತೀನಿ. ಈಗೇನು ಹೋಗ್ತ್ಯಾ ಅಥವಾ ಇನ್ನೊಂದ್ಸಲ ಕಿವಿ ಹಿಂಡಿ? ಹಲೋ ಹಲೋ, ಪತ್ತು ಮನೇಲಿದ್ದಾಗ ಕಾಲ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿದ್ದಲ್ಲ, ಪದೇ ಪದೇ ಯಾಕೆ ಈ ರೀತಿ ಕೇಳ್ತೀಯ? ರೀ, ನಚ್ಚಿದ ರಿಪೋರ್ಟ್ ಬಂದಿದೆ. ನೀವೀಗಲ್ದೆ ಇನ್ಯಾರಿಗೆ ಹೇಳೋದು? ನೀವ್ ನೋಡಿದ್ರೆ ಕೈಗೆ ಸಿಗಲ್ಲ ಅಂತೀರಾ? ಅದು ಪದ್ದು, ಮನೇಲಿದ್ದಾಗ ಕಾಲ್ ರಿಸೀವ್ ಮಾಡೋದಕ್ಕೆ ಆಗಲಿ ಮಾಡೋದಕ್ಕೆ ಆಗಲಿ ಕಷ್ಟ ಆಗುತ್ತಲ್ಲ, ಹಾಗಾಗಿ ರೇಗ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಡಾಕ್ಟರ್ ಏನು ಹೇಳಿದರು? ನೆಕ್ಸ್ಟ್ ಪ್ರೊಸೀಜರ್ಗೆ 2-3 lakhs ಆಗುತ್ತಂತೆ. ಅದನ್ನ ಹೇಳಕ್ಕೆ ಕಾಲ್ ಮಾಡಿದ್ದು. ಅಯ್ಯೋ ಹುಡುಗಿ, ಯಾಕೆ ಇಷ್ಟು ಅವಸರ ನಿನ್ಗೆ? ಕೂತ್ಕೋ ಇಲ್ಲಿ. ಅಲ್ಲ, ಯಾಕೆ? ಅಯ್ಯೋ ದೇವ್ರೆ, ಬರೀ ಪ್ರಶ್ನೆ ಕೇಳೋದಾಯ್ತು. ಕೂತ್ಕೊ ಅಂದ್ರೆ ಕೂತ್ಕೋ. ನಾನೇ ಕೈ ಹಿಡಿದು ಕೂಡ್ಸ್ಬೇಕಾ? ಕೂರಿಸ್ತೀನಿ, ಕೂತ್ಕೋ. ಅಲ್ಲ, ಒಂದ್ ನಿಮಿಷ ಕೂತ್ಕೊಂಡಿರೋ, ಬರ್ತೀನಿ. ಅಲ್ಲ ಬೆಲ್ಲ ಅನ್ಕೊಂಡು. ಇದನ್ನೆಲ್ಲ ನೀನ್ ಹಾಕೋಬೇಕು. ಅತ್ತೆ, ಇಷ್ಟೊಂದ? ನನಗ್ ಬೇಡ ಅತ್ತೆ. ನಿನಗೆ ಹೇಳಿದ್ರೆ ನೀನ್ ಹಾಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು. ನಾನೇ ಹಾಕ್ತೀನಿ.
ಇಲ್ಲಿ ನೋಡ್ತಿರೋದು ಕನ್ಸ ನನ್ಸ? ಅಯ್ಯಪ್ಪ, ಅಂದ್ರೆ ಇದು ಕನ್ಸಲ್ಲ. ಇಷ್ಟೊಂದು ಒಡವೆನ ಮತ್ತೆ ಆ ಸತ್ಯಂಗೆ ಕೊಡ್ತಿದಾರ? ಮೊದಲು ಹೋಗಿ ಈ ವಿಷಯನ ಡಾರ್ಲಿಂಗ್ ಹೇಳ್ಬೇಕು. ಅತ್ತೆ ಇಷ್ಟೊಂದ? ಏನ್ ಇಷ್ಟೊಂದ ಅಂತ ರಾಗ ಎಳಿತೀಯ? ಕೋಟೆ ಮನೆ ಸೊಸೆಯಾಗಿ ಇಷ್ಟು ಹಾಕೊಳ್ಳಿಲ್ಲ ಅಂದ್ರೆ ಹೇಗೆ? ಮೊದಲನೇ ಸಲ ಗೌರಿ ಹಬ್ಬಕ್ಕೆ ಬಾಗಿಣ ತಗೊಂಡ್ ಬರೋದಕ್ಕೆ ತವ್ರ ಮನೆಗೆ ಹೋಗ್ತಾ ಇದೀಯ. ಗೌರಿ ಹಾಗೇನೆ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು. ಗೊತ್ತೇನು ನಿನಗೆ ಎಲ್ಲ ಅಣ್ಣ, ನೀನು? ನಾನೇ ರಾಜ ರಾಜ ರಾಜ. ನಿನ್ ಹೆಂಡತಿರು ಓದ್ಲು ಕುಡಿ ಕುಡಿ. ಅಪ್ಪ, ಯಾಕಪ್ಪ ಈ ತರ ಆಡ್ತಾ ಇದ್ದೀರಾ? ನಾನೊಬ್ಬನೇ ಅಲ್ಲಪ್ಪ, ಜಗತ್ನಲ್ಲಿರೋ ಎಲ್ಲಾ ಗಂಡಸರು ಅವ್ರವ್ರ ಹೆಂಡತಿರು ತವ್ರ ಮನೆಗೆ ಹೋದಾಗ ಎಲ್ಲಾ ಗಂಡಸರು ಹೀಗೆ ಆಡೋದು. ಮತ್ತೆ ಅಮ್ಮನ ಹತ್ರ ಪ್ರೀತಿ ಅಂತ ಮಾತಾಡಿದ್ದು? ಪ್ರೀತಿ ಇದೆ ಕಣೋ, ಆದ್ರೆ ಸ್ವಾತಂತ್ರ್ಯ ಸಿಕ್ಕಿರೋ ಸಂಭ್ರಮ ಕಣೋ, ಸಂಭ್ರಮ. ಡಿಂಗ್ ಟಕ ಅಚಕ ಡಿಂಗ್ ಟಕ. ಆಹಾ, ಮತ್ತೆ ಅಮ್ಮ ಇದ್ದಾಗ ಅಷ್ಟೊಂದು ನಾಟಕ ಆಡಿದ್ರಲ್ಲಪ್ಪ, ನಾನು ಅದನ್ನೇ ನಿಜ. ಅದು ಮನೇಲಿದ್ದಾಗ ಕಾಲ್ ಮಾಡ್ಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ. ಅದರಲ್ಲೂ ಈ ಸಾರಿ ವಿಡಿಯೋ ಕಾಲ್ ಬೇರೆ ಮಾಡಿದ್ಯಾ. ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಇರ್ತಾರೆ ಅಂತ ಅಷ್ಟು ಅರ್ಥ ಆಗಲ್ವ ನಿನಗೆ? ನಾನೇನ್ ಬೇಕು ಬೇಕು ಅಂತ ಮಾಡಿಲ್ಲ. ನಚ್ಚಿ ಒಂದೇ ಸಮನೆ ಹಠ ಮಾಡ್ತಾ ಇದ್ದಾನೆ, ಅಪ್ಪ ಬೇಕು ಅಂತ. ಊಟ ಕೂಡ ಮಾಡ್ತಾ ಇಲ್ಲ. ನಿಮಗ್ ಬನ್ನಿ ಅಂತ ಕರೆದ್ರು ನೀವು ಬರಲ್ಲ. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವನಿಗೆ ಸಮಾಧಾನ ಮಾಡೋಣ ಅಂತ ಕಾಲ್ ಮಾಡಿದೆ. ಸರಿ ಸರಿ, ನಚ್ಚಿಗೆ ಫೋನ್ ಕೊಡು. ಕೊಟ್ಟೆ ರೀ. ನೀನ್ ಹೇಗಿದ್ಯಾ? ನಾಳೆ ಖಂಡಿತ ಬರ್ತೀನಿ. ಸಾರಿ ನಚ್ಚಿ, ಇವತ್ತು ಅಪ್ಪನಿಗೆ ತುಂಬಾ ಕೆಲಸ ಇದೆ. ನಾಳೆ ಖಂಡಿತ ಬರ್ತೀನಿ. ಅವನು ಇವತ್ತೇ ನಿಮ್ನ ನೋಡ್ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ನೀವ್ ನೋಡಿದ್ರೆ ನಾಳೆ ಬರ್ತೀನಿ ಅಂತಿದ್ದೀರಲ್ರಿ. ನೋಡು, ಸಿಟ್ ಮಾಡ್ಕೋಕೂಡ್ದು. ನಾಳೆ ಬರ್ಬೇಕಾದ್ರೆ ನಿನಗೋಸ್ಕರ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ಸ್, ಚಾಕ್ಲೇಟ್ ಎಲ್ಲ ತಗೊಂಡು ಬರ್ತೀನಿ. ಆಮೇಲೆ ಆಟ ಆಡೋದಕ್ಕೆ ನಿನಗೆ ಕಾರ್ ಬೇಕಾ, ಬೈಕ್ ಬೇಕಾ, ಏನ್ ಬೇಕು ಹೇಳು, ತಂದ್ಕೊಡ್ತೀನಿ. ಅವನಿಗೇನು ಬೇಡವಂತೆ, ನೀವು ಬಂದ್ರೆ ಅದೇ ಖುಷಿ ಅಂತ ಹೇಳ್ತಾ ಇದ್ದಾನೆ. ಖಂಡಿತ ಬರ್ತೀನಿ ಪುಟ್ಟ. ಈಗ ನೀನು ಹಠ ಮಾಡಬಾರ್ದು, ಓಕೆನಾ? ಸರಿ ಪದ್ದು, ನಾಳೆ ಮನೆಗೆ ಬರ್ತೀನಿ.